ತುಂಬ ದಿನದಿಂದ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾನೇ ಇದ್ವಿ, ಆದರೆ ಹೋಗೋಕ್ಕೆ ಆಗಿರಲಿಲ್ಲ. ಮೈಸೂರಿನಿಂದ ತುಂಬ ದೂರ ಏನಿಲ್ಲ. ಮೈಸೂರಿಂದ ಶ್ರೀರಂಗಪಟ್ಟಣ, ಅಲ್ಲಿಂದ ಗಂಜಾಮ್ಗೆ ಹೋದರೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಆದರೆ ಹೋಗೋಕ್ಕೆ ಒದಗಿರಲಿಲ್ಲ ಅನ್ನೋದಕ್ಕಿಂತ ತಾಯಿ ನನ್ನ ಕರೆಸ್ಕೊಂಡಿರಲಿಲ್ಲ ಅಂತ ಅಂದ್ಕೊಡ್ತೀನಿ. ಇವತ್ತು ನನ್ನ ಸ್ನೇಹಿತೆ ಕೋಮ್ಲಾ ಅವರು ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದ್ಬಿಟ್ಟು ಅವ್ರ ಗಾಡಿಯಲ್ಲೇ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ಅವ್ರ ಇನ್ನಿಬ್ಬರು ಸ್ನೇಹಿತೆಯರು ಬಂದಿದ್ದಾರೆ. ಹಾಗಾಗಿ ಇವತ್ತು ಈ ದೇವಸ್ಥಾನಕ್ಕೆ ಬಂದಾಗಾಯಿತು. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಸರ್ಕಾರಿ ರಜೆ ಇದ್ದಿದ್ದರಿಂದನೋ ಅಥವಾ ಮಕ್ಕಳಿಗೆಲ್ಲ ಸ್ಕೂಲ್ಗಳಿಗೂ ರಜೆ ಇದ್ದಿದ್ದರಿಂದನೋ ಜನ ಜಾಸ್ತಿನೇ ಇದ್ದರು. ತುಂಬ ರಶ್ ಇತ್ತು ದೇವಸ್ಥಾನ. ನಾನು ಸಾಮಾನ್ಯ 20 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಬಂದಿದ್ದು ಅಂತ ಅನಿಸುತ್ತೆ. ಆವಾಗ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ ದೇವಸ್ಥಾನ. ಮತ್ತು ದೇವಸ್ಥಾನದ ಮುಂದೆ ಅಂಗಡಿ ಮುಗ್ಗಟ್ಟುಗಳು ಇಷ್ಟೊಂದು ಇರ್ತಾ ಇರಲಿಲ್ಲ. ಮತ್ತು ಜನರು ಅಷ್ಟೇ, ಭಕ್ತಾದಿಗಳ ಸಂಖ್ಯೆ ಆವಾಗಿಂತ ಈಗ ತುಂಬಾ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆಯಿಂದನೂ ಇಲ್ಲಿಗೆ ಬರ್ತಾರಂತೆ. ದೇವಸ್ಥಾನದಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಗರ್ಭಗುಡಿ ಹತ್ರಕ್ಕೆ ಹೋಗ್ತಾ ಇದ್ದ ಹಾಗೆ ವಿಡಿಯೋ ಆಫ್ ಮಾಡಿದೆ. ಗರ್ಭಗುಡಿ ಎದುರುಗಡೆನೇ ಬಲಭಾಗಕ್ಕೆ ಸೂರ್ಯನಾರಾಯಣ ದೇವಸ್ಥಾನ ಇದೆ. ಪುಟ್ಟದಾಗಿದ್ರೂ ಸುಂದರವಾಗಿ ಚಕ್ಕವಾಗಿದೆ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಬರೋಣ ಅಂತಂದ್ಬಿಟ್ಟು ಹೋದ್ವಿ. ಭಕ್ತರ ಸಂಖ್ಯೆ ಜಾಸ್ತಿನೇ ಆಗ್ತಾಯಿತ್ತು. ಪೂಜೆ ಮಾಡುವಾಗ ಅರ್ಚಕರು ಎಲ್ರಿಗೂ ಹೇಳ್ತಾನೆ ಇದ್ರು ಭಕ್ತಾದಿಗಳಿಗೆ, ಪೂಜೆ ಆದಮೇಲೆ ಎಲ್ಲರೂ ಊಟಕ್ಕೆ ಹೋಗಿ ಅನ್ನದಾಸೋಹ ಇದೆ ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ನೋಡಿ, ಇಲ್ಲಿ ಒಂದು ಪುಟ್ಟದಾದ ಕಲ್ಯಾಣ ಮಂಟಪ ಇದೆ. ಬಹುಶಃ ಇಲ್ಲಿ ಮದುವೆಗಳು ಮಾಡಬಹುದೇನೋ. ಇಲ್ಲಿ ಇಂತಿಷ್ಟು ಹಣ ಅಂತ ಕಟ್ಟಿದ್ರೆ ದೇವಸ್ಥಾನದಿಂದನೇ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಕಾಣುತ್ತೆ. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ನಾವು ಎಡಭಾಗಕ್ಕೆ ಬಂದ್ವಿ. ಇಲ್ಲಿ ಎಡಭಾಗದಲ್ಲಿ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದು ಪುಟ್ಟದಾಗಿದ್ದರೂ ಅದು ತುಂಬ ಚೆನ್ನಾಗಿದೆ. ದೇವಸ್ಥಾನದ ಪಕ್ಕನೇ ಕಾವೇರಿ ನದಿ ಹರಿಯುತ್ತೆ. ನಾನು ಬೇರೆ ಕಡೆ ದೇವಸ್ಥಾನಗಳಲ್ಲೆಲ್ಲ ನೋಡಿದ್ದೀನಿ, ಆದರೆ ಇಷ್ಟು ದೇವಸ್ಥಾನಕ್ಕೆ ಹತ್ತಿರ ಇರುವಂಥ ನದಿನ ನಾನು ಈಗಲೇ ನೋಡಿದ್ದು. ತುಂಬ ಚೆನ್ನಾಗಿದೆ. ನೀರು ಹೆಚ್ಚು ಆಳ ಇಲ್ಲ. ಹಾಗಾಗಿ ಭಕ್ತಾದಿಗಳೆಲ್ಲ ಅಲ್ಲೇ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲಿ ದೇವಸ್ಥಾನದಲ್ಲಿ ಯಾರೋ ಒಬ್ಬರು ಲಾಡು ಪ್ರಸಾದ ಸಿಗುತ್ತಲ್ಲ, ಅದನ್ನು ತಗೊಂಡು ಅಲ್ಲಿನ ಭಕ್ತಾದಿಗಳಿಗೆಲ್ಲ ಹಂಚ್ತಾ ಇದ್ದರು. ಸಾಮಾನ್ಯವಾಗಿ ಲಾಡು ಪ್ರಸಾದನ ಎಲ್ಲರೂ ಮನೆಗೆ ತಗೊಂಡು ಹೋಗ್ತಾರೆ. ಸರ್, ನೀವು ಯಾಕೆ ಪ್ರಸಾದ ಕೊಟ್ರಿ ಎಲ್ಲರಿಗೂ? ಮೇಡಮ್, ಬಂದಾಗ ನಿಂಗೆ ಅದೊಂದು ರೂಢಿ ಮೇಡಮ್. ಹೌದಾ? ಇಲ್ಲಿ ದೇವಸ್ಥಾನ ಇಲ್ಲಿ ಅಂದರೆ ಏನು ಉದ್ದೇಶ ಅಂತ ಏನಿಲ್ಲ. ಇಲ್ಲ ಮೇಡಮ್, ಬಂದಾಗ ನಾವು 4 ಕಾರ್ಡ್ ತೊಗೊತೀವಿ, 4 ಕಾರ್ಡ್ ಕೊಟ್ಟು ಹೋಗ್ತೀವಿ. ಇವರು ಕೋಲಾರದಿಂದ ಬಂದಿರೋದಂತೆ. ಇವರು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಮೊದಲು ಲಾಡು ಪ್ರಸಾದ ತೊಗೊಂಡು ಅದನ್ನು ಭಕ್ತರಿಗೆಲ್ಲ ಹಂಚಿಬಿಟ್ಟು ಆಮೇಲೆ ಇವ್ರು ತಗೊಳ್ತಾರಂತೆ. ಅದೇನೋ ಅವ್ರ ಪದ್ಧತಿ ಹಾಗೆ ಇಟ್ಕೊಂಡಿದ್ದಾರೆ. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆಲ್ಲ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮೊದಲಿಗೆ ಇದಿರಲಿಲ್ವಂತೆ. ಈಗ ಇದು ಪ್ರಾರಂಭ ಆಗಿ ಒಂದು 4-5 ತಿಂಗಳಷ್ಟೇ ಆಗಿದೆಯಂತೆ. ಆದ್ರೂ ಎಲ್ಲ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಾವು ಅಲ್ಲೇ ಪ್ರಸಾದ ತಿನ್ಕೊಂಡು ಆಮೇಲೆ ನದಿ ಹತ್ರ ಹೋದ್ವಿ. ಸರಿಯಾಗಿ ಮಧ್ಯಾಹ್ನ 2:30-3 ಗಂಟೆ ಸಮಯ. ಎಷ್ಟು ಬಿಸಿಲಿತ್ತು ಅಂತ ಅಂದರೆ ಬರಿಗಾಲಲ್ಲಿ ಅಲ್ಲಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿಲು. ಮತ್ತು ಈ ಕಡೆ ನದಿ ಕಡೆ ಎಲ್ಲ ತುಂಬ ಜನ ಜಾಸ್ತಿ ಇದ್ದಿದ್ದರಿಂದ ನಾವು ಆ ಕಡೆ ಹೋಗೋಣ ಅಂತ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿ ನೀರು ಚೆನ್ನಾಗಿತ್ತು ಮತ್ತು ಸ್ವಲ್ಪ ಜನ ಕಡಿಮೆ ಇದ್ದರು. ಹಾಗಾಗಿ ಅಲ್ಲಿ ನೀರು ಇಳಿಯೋಕ್ಕೂ ನಮಗೆ ಖುಷಿ ಆಯಿತು. ಈ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಹೋಗಬೇಕು ಅಂದರೆ ನಿಜವಾಗ್ಲೂ ಇದು ತುಂಬ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಏಕೆಂದರೆ ನದಿ ನೀರು ಆಳ ಏನಿಲ್ಲ. ಹಾಗಾಗಿ ಮಕ್ಕಳನ್ನ ಅಲ್ಲಿ ಆಟ ಆಡ್ಸೋಕ್ಕೆ ದೊಡ್ಡವ್ರಿಗೂ ಭಯ ಆಗಲ್ಲ, ಮಕ್ಕಳಿಗೂ ಒಂಥರ ಖುಷಿ ಇರುತ್ತೆ. ನೀರಿಗೆ ಇಳಿಯೋವರೆಗೂ ಹೇಗಪ್ಪ ಅಂತ ಅನಿಸ್ತಾ ಇರುತ್ತೆ. ಆದರೆ ನೀರಿಗೆ ಇಳಿದ ಮೇಲಂತೂ ದೊಡ್ಡವರು ಮಕ್ಕಳಾಗೋಗ್ತಾರೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ನದಿ ನೀರಲ್ಲಿ ಇಳಿಬೇಕು ಅಂತ ಅನ್ನೋರು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ನೀರಲ್ಲೇ ಆಡ್ಬೋದು. ಏಕೆಂದರೆ ಆ ಟೈಮ್ನಲ್ಲಿ ಒಳ್ಳೆ ಬಿಸಿಲಿರೋದ್ರಿಂದ ಮೇಲೆ ಬಿಸಿಲು, ಕೆಳಗಡೆ ನೀರು ತಣ್ಣಗಿರುತ್ತೆ. ಹಾಗಾಗಿ ಒಂಥರ ಆಟ ಆಡೋಕ್ಕೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡವರು ಖಂಡಿತವಾಗಿ ಈ ಜಾಗಕ್ಕೆ ಹೋಗಿ. ನಿಮಗೂ ಖುಷಿಯಾಗುತ್ತೆ, ಮಕ್ಕಳಿಗೂ ಖುಷಿಯಾಗುತ್ತೆ, ಅದನ್ನಂತೂ ನಾನು ಹೇಳಬಲ್ಲೆ. ಇನ್ನೂ ಯಾವುದಾದ್ರೂ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಾದಂಥ ನೀರಿರುವಂಥ ಜಾಗ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಆಯಿತಾ? ವಿಡಿಯೋ ನೋಡ್ತಾ ಇರುವಂಥ ಬೇರೆಯವರಿಗೂ ಇದು ಮಾಹಿತಿ ಸಿಕ್ಕಂಗಾಗತ್ತೆ. ನೋಡಿಪ್ಪ, ಇವರು ಇರೋ ಕಡೆಯೇ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಾ ಇದ್ದಾರೆ. ಇವರನ್ನು ಖಂಡಿತವಾಗಿ ಸ್ವಿಮ್ಮಿಂಗ್ ಕಾಂಪಿಟೇಷನ್ನಿಗೆ ಕಳಿಸ್ಬೋದು ಅಂತ ನನಗನ್ನಿಸ್ತಾ ಇದೆ.
ಈಗ ಬೇಸಿಗೆ ಇದ್ದು ನೀರಿನ ಹರಿವು ಕಡಿಮೆ ಇರೋದ್ರಿಂದ ಇಲ್ಲಿ ನೀರುಗಿಳಿಯೋಕೆ ಬಿಡ್ತಾರೆ. ಇಲ್ಲ ಅಂತಂದರೆ ಇದು ಇನ್ನೂ ಮಳೆಗಾಲದಲ್ಲಿ 3-4 ಅಡಿ ಮೇಲಕ್ಕೆ ಬಂದುಬಿಡುತ್ತಂತೆ. ಆವಾಗ ಇಲ್ಲಿ ನೀರುಗಿಳಿಯೋಕೆ ಇಲ್ಲಿ ಅವಕಾಶ ಕೊಡೋದಿಲ್ಲ. ನೋಡಿ ಅಲ್ಲಿ ಎದುರಿಗೆ ಮೆಟ್ಲು ಕಾಣ್ತಾ ಇದೆಯಲ್ಲ, ಆ ಮೆಟ್ಲೆಲ್ಲ ತುಂಬ ಹೋಗುತ್ತಂತೆ, ಮೆಟ್ಲವರೆಗೂ ನೀರು ಬಂದುಬಿಡುತ್ತಂತೆ. ಆವಾಗ ಇಲ್ಲಿ ನೀರುಗಿಳಿಯೋಕೆ ಅವಕಾಶ ಕೊಡಲ್ವಂತೆ. ನೋಡಿ ಈ ಪಿಂಕ್ ಡ್ರೆಸ್ ಹಾಕಿದಾಳಲ್ಲ, ಈ ಹುಡುಗಿದು ಇವತ್ತು ಬರ್ತಡೇ ಅಂತೆ. ಬರ್ತಡೇನ ಅಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅವರು. ಅಲ್ಲೇ ಕೇಕ್ ಕಟ್ ಮಾಡಿಸಿ ಎಲ್ಲ ಬರ್ತಡೇ ವಿಶಸ್ ಹೇಳ್ತಾಯಿದ್ರು ಈಕೆಗೆ. ಆಕೆ ನಮಗೂ ಕೇಕು ಮತ್ತು ಸ್ನ್ಯಾಕ್ಸು ಎಲ್ಲ ತಂದುಕೊಟ್ರು. ನಾವು ಆಕೆಗೆ ಬರ್ತಡೇಗೆ ವಿಶ್ ಮಾಡಿದ್ವಿ. ಅವ್ರ ಸಂತೋಷದಲ್ಲಿ ನಾವು ಪಾಲ್ಗೊಂಡ್ವಿ. ನಾನು ವಿಡಿಯೋ ಮಾಡ್ತಾ ಇದ್ದಿದ್ದು ನೋಡಿ ಆಕೆನೂ ಹತ್ತಿರ ಬಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿಂದ ಬರ್ತಡೇ ಗರ್ಲ್ ಶಾಲಿನಿಗೂ ಅವ್ರ ಮನೆಯವ್ರಿಗೂ ಥ್ಯಾಂಕ್ಸ್ ಹೇಳಿ ಬೈ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಹೊರಡೋಕ್ಕಿಂತ ಮುಂಚೆ ಇನ್ನೊಂದು ಸಲ ಆ ತಾಯಿಗೆ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದ ಕಳಶ ನೋಡಿಕೊಂಡು ನಾವು ಹೊರಟ್ವಿ. ನಾವು ಹೊರಡೋ ಟೈಮ್ನಲ್ಲಿ ಕೋಮ್ಲಾ ಅವ್ರ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾವು ಹೊರಟಿದ್ದು ನಿಧಾನ ಆಯಿತು. ಬಿಸಿಲೆಲ್ಲ ಕಡಿಮೆ ಆಗಿತ್ತು, ಮೋಡ ಮುಚ್ಕೊಂಡು ಇನ್ನೇನು ಮಳೆ ಬರೋ ಹಾಗೆ ವಾತಾವರಣ ಇತ್ತು. ಮಳೆ ಶುರುವಾಗೋದ್ರೊಳಗಡೆ ಬೇಗ ಊರು ತಲುಪ್ಕೊಳ್ಳೋಣ ಅನ್ನೋ ಗಾಬರಿ. ಓಕೆ ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.